ಒಂದು ವೇಳೆ ಸುಳ್ಳು ಹೇಳಿದೆ ಅಂತ ಗೊತ್ತಾದರೆ ಬೇರೆ ಯಾರಾದ್ರು ಮ್ಯಾನೇಜರ್ ಆಗಲಿ ಇನ್ನೊಬ್ಬರಾಗಲಿ ಅವರನ್ನು ಮೇಲಕ್ಕೆ ಮಾಡಿಬಿಡ್ತಾರೆ. ಇದು ದರ್ಶನದ್ದು ಕೆಲವರಿಗೆ ಕೆಟ್ಟ ಗುಣ ಅಂತ. ನಮಗೆ ಅನ್ಯಾಯ ಆಗೋದನ್ನು ತಡೆಯೋಕ್ಕೆ ಹೋಗ್ತಾರೆ ರೀ, ಎಲ್ಲದಲ್ಲೂ ಅವ್ರು ಮುಂದೆ ಇರ್ತಾರೆ. ಅದು ಅವರು ರೌಡಿಗಳ ಥರ ಬೇರೆಯವರಿಗೆ ಎಲ್ಲ ಇವತ್ತೇನೋ ಹೆಸರು ಬಂತಲ್ಲ, ಅವರು ಹಾಗೆ ಮಾಡ್ತಾರೆ ಆರ್ಟಿಸ್ಟ್ಗಳೇನು. ನಮಗೇನಾದ್ರು ತೊಂದರೆ ಆದಾಗ ಅವ್ರು ನಮ್ಮ ಪರವಾಗಿ ನಿಲ್ತಾರೆ. ನಿಲ್ಲುವಾಗ ಸ್ವಲ್ಪ ಅಬ್ಬರವಾಗಿರ್ತದೆ ವಾಯ್ಸು, ಅಲ್ಲಿ ನೋಡುವವರೆಗೆ ಅವರು ವಿಲನ್ ಥರ ಕಾಣ್ತಾರೆ. ಅವರು ಮಾಡಿದ್ದು ಯಾರಿಗೋಸ್ಕರ ಅದನ್ನು ಯಾರು ಮಾತಾಡಿಲ್ಲ, ನನಗೋಸ್ಕರ ಅವರು ವಿಲನ್ ಆಗಿದ್ದು ಅಂತ ಹೇಳೋದಿಲ್ಲ. ಇವತ್ತು ಮೊನ್ನೆ ಕೇಸ್ ಆಗಿದೆ, ಏನಕ್ಕಾಯಿತು, ಯಾರಿಗೋಸ್ಕರ ಆಯಿತು ಅವ್ರಿಗೆ? ನನಗೆ ಏನಾದ್ರು ಹೇಳಬೇಕಿದೆ, ಏನಕ್ಕೆ? ಅವ್ರಿಗೇನು ಸ್ವಂತದ್ದು ಏನಾದರೂ ಇದೆಯಾ? ನಾನೊಬ್ಬ ಆರ್ಟಿಸ್ಟು, ನಾನು ಈ ಥರ ಮಾಡಬಾರ್ದು, ಅದು ಅವ್ರಿಗೆ ಗೊತ್ತಿದೆ. ಕುಡ್ದು ನೋ ಅವರು ಕುಡ್ದು ಆ ಥರ ಇವತ್ತುವರೆಗೆ ಆ ರೀತಿಯಲ್ಲಿ ಇಲ್ಲ. ನಾನು ಓಪನಾಗಿ ಹೇಳ್ತೀನಿ ಕೇಳಿ, ದರ್ಶನ್ ಅವರು ಡ್ರಿಂಕ್ ಎಲ್ಲರೂ ಮಾಡ್ತಾರೆ. ಎಲ್ಲರಿಗೆ ಪಾರ್ಟಿ ಕೊಟ್ಟರು ಎಲ್ಲರನ್ನ ಮನೆಗೆ ಮುಟ್ಟಿಸುವವರೆಗೆ ಕೂತ್ಕೊಂಡಿರ್ತಾರೆ. ಕೂತು ಕಾರ್ ಹತ್ರ ಬಂದು ಕಳಿಸಿ ಜೋಪಾನಾಗಿ ಹೋಗಿ, ಏನು ರೀ ಅವರ ಒಂದು ಸ್ಥಾನ ಏನು ರೀ, ಬಂದು ನಮ್ಮ ಹತ್ರ ಕಾರ್ ಹತ್ರ ಬರ್ತಾರೆ. ನಮಗೆ ಪಾರ್ಟಿ ಕೊಟ್ಟಿದ್ದಾರೆ. ನಾನು ಅವ್ರ ಚಕ್ರವರ್ತಿ ಮಾಡಿದಾಗ ಲಾಸ್ಟ್ ದಿವಸ ಪಾರ್ಟಿ ಕೊಟ್ಟರು. ಆಮೇಲೆ ಜೊತೆಯಲ್ಲೇ ಕೂಡಿಸಿದ್ರು, ಜೊತೆಯಲ್ಲೇ ಕೂತ್ಕೊಂಡು ಪ್ರೊಡ್ಯೂಸರ್ಸು ದೊಡ್ಡ ದೊಡ್ಡ ರಿಚ್ನವರು ಬರ್ತಾರೆ. ದರ್ಶನ ಅಂದಮೇಲೆ ಎಲ್ಲರೂ ಇರಬೇಕು, ರಿಚ್ ಪೀಪಲು ಇರಬೇಕು. ಎಲ್ಲ ಇದ್ದಾಗ ನಮ್ಮನ್ನಲ್ಲಿ ಕೂರಿಸಿ ನೀವು ನಮ್ಮ ಜೊತೆಗೆ ಇದಾಗಿ ಮಿಂಗ್ಲಾಗಬೇಕು. ನಾವು ಅಲ್ಲೆಲ್ಲ ಮಾತಾಡಿದಾಗೆಲ್ಲ ಡ್ರಿಂಕ್ಸು ಇರ್ತದೆ. ಕೊನೆಗೆ ಅವರು ನಮ್ಮನ್ನು ಕಾರ್ತಿಸಿ ಆಯಿತು ನಡೀರಿ, ಮನೆಗೆ ನಡೀರಿ. ಒಂದು ವೇಳೆ ಯಾರಾದರೂ ಒಬ್ಬಂದು ಜಾಸ್ತಿ ಆದರೆ ಟಕ್ ಕಳಿಸ್ಬಿಡ್ತಾರೆ. ಏನಾದರೂ ಸ್ವಲ್ಪ ಉಲ್ಟಾ ಮಾತಾಡಿದ್ರೆ ಆ ಸಭೆಯಲ್ಲಿ, ಒಂದು ಸಭೆ ಅಂದರೆ ಅವರು ಅಷ್ಟು ಮೇಂಟೈನ್ ಮಾಡ್ತಾರೆ ರೀ. ನನ್ನ ಕಣ್ಣಲ್ಲಿ ನೋಡಿರೋದು, ದರ್ಶನ್ ಯಾವತ್ತೂ ಕೂಡೋದು ತಪ್ಪು ಮಾಡೋದೇ ಇಲ್ಲ. ತಪ್ಪು ಯಾವಾಗ ಮಾಡ್ತಾರೆ ಅಂದರೆ ಅವರನ್ನು ಕೆಣಕಿದರೆ ತಪ್ಪು ಮಾಡ್ತಾರೆ. ಅವರನ್ನು ಕೆಣಕಬಾರ್ದು, ಅವ್ರಿಗೆ ಏನು ಹೇಳ್ತೀವಿ ಟ್ರಿಗರ್ ಮಾಡೋದು, ಸಿಕ್ಕಾಪಟ್ಟೆ ಅಪ್ಸೆಟ್ ಆಗಿಬಿಡ್ತಾರೆ. ಮತ್ತು ಅವ್ರು ಕಣ್ಣು ಮುಂದೆ ಇಟ್ಕೊಳ್ಳೋದಿಲ್ಲ. ಅವರಿಗೆ ಆ ಥರ ಹೌದು ಅನಿಸುತ್ತೆ. ಏಕೆಂದರೆ ಕಷ್ಟಪಟ್ಟು ಇಷ್ಟು ಮೇಲೆ ಬಂದು ನೀವು ಅವರನ್ನು ಏನು ಯಕಶ್ಚಿತ್ ಕಾಣಬೇಕು, ಎಲ್ಲೋ ಒಂದು ಕಡೆ ನಾನು ತೋರಿಸ್ಬೇಕು ಅಂದರೆ ಅವ್ರು ಬಿಡೋದಿಲ್ಲ. ಇದು ನಾನು ನೋಡಿರುವಂಥ ಕೆಲವು. ದರ್ಶನ್ ಅವ್ರು ಯಾಕೆ ಬಾಸ್ ಆದರು, ಅಭಿಮಾನಿಗಳಿಗಿರಲಿ ಇಂಡಸ್ಟ್ರಿಗಿರಲಿ ಅಂತ? ಅಲ್ಲಿ ಹೇಳಿದಲ್ಲ, ಬಾಸ್ ಏನಿಂದ ಬಾಸ್ ದೇಹ ಇದೆಯಲ್ಲ, ದೇಹ ಹೇಗಿದೆ ನೋಡಿ. ನಾನು ಹೇಳಿದಲ್ಲ ಅವತ್ತೇ, ನಾನು ಆವಾಗಲೇ ಹೇಳಿದೆ, ಅಷ್ಟು ದೊಡ್ಡ ನಟನಾದರೂ ಬೆಳಗ್ಗೆ 5 ಗಂಟೆ ಅದು ಜಿಮ್ ಮಾಡ್ತಾರೆ. ಬಾಡಿ, ದೇಹ ಮತ್ತು ಫುಡ್ಡು ಅದು ದೇಹಕ್ಕೆ ಚೆನ್ನಾಗಿ ಸೇರಿತ್ತು. ಆಮೇಲೆ ನಮ್ಮಲ್ಲೂ ಕೂಡ ನಾವು ಹಿಂದಿ ಫಿಲ್ಮಲ್ಲಿ, ತೆಲುಗು ಫಿಲ್ಮಲ್ಲಿ, ಇಂಗ್ಲೀಷ್ ಫಿಲ್ಮಲ್ಲೆಲ್ಲ ನೋಡ್ತೀವಿ ದೊಡ್ಡ ಬಾಡಿ ಇರೋ. ನಮ್ಮಲ್ಲೂ ಬಂದ್ರಲ್ಲ ದರ್ಶನ್, ಸುಮ್ಮನೆ ಬಂದಿಲ್ಲ. ಯಾರು ಯಾರ ಥರ ಸ್ವಲ್ಪ ಕೊಡು, ನನ್ನ ದೇಹ ಬಾಡಿ ಹಾಕೋತೀನಿ ಆಗೋದಿಲ್ಲ. ಶ್ರಮ ಪಟ್ಟಿದ್ದಾರೆ ಅವರು. ಆ ಪಟ್ಟ ಮೇಲೆ ದೇಹ ಹಾಗೇ ಥರ ಬಿಲ್ಟ್ ಆಯಿತು. ಬಿಲ್ಟ್ ಆದಮೇಲೆ ಡೈಲಾಗ್ಗಳು ಫಿಲ್ಮಲ್ಲಿ ಏನಿರ್ತದೆ ಆ ರೀತಿ ಹೊರಗೆ ಬಂದಾಗ ಏನಾಗುತ್ತೆ, ಅವರು ಆ ರೀತಿ ನಡ್ಕೊಂಡ್ರು. ಅಂದರೆ ಯಾರಿಗಾದ್ರೂ ತೊಂದರೆ ಆದಾಗ ಬಂದು ನಿಲ್ಲೋದು, ಬೇರೆಯವರ ಜಗಳಕ್ಕೆ ಮಧ್ಯಕ್ಕೆ ಹೋಗಿ ಕಾಂಪ್ರ ಮಾಡೋದು, ಅದು ಬಾಸಿಸಮ್ ಹೋಯ್ತು. ಸೊ ಅವರು ಬರುವಂಥ ವೇ ಆಫ್ ಸ್ಟೈಲ್ ಇದೆಲ್ಲ. ಗಜ ಅಂದರೆ ನಾನು ಎಲ್ಲ ಹೇಳ್ತಾರೆ, ಏನೋ ಅವರು ಬಂದಿದೆ ಗೊತ್ತಿಲ್ಲದೆ ಸೃಷ್ಟಿಯಲ್ಲಿ ಕೆಲವು ಹೆಸರುಗಳು ಬರ್ತದೆ ನಮಗೆ. ಅದು ಲೆಕ್ಕಾಚಾರ ಎಲ್ಲ ಸೃಷ್ಟಿದ್ದು. ಅವ್ರಿಗೆ ಆ ಥರ ಬಂತು ಬಾಸ್ ಅಂತ, ಎಲ್ಲರೂ ಬಾಸ್ ಅಂತ ಕರೆಯೋಕ್ಕೆ ಸ್ಟಾರ್ಟ್. ಇವಾಗ ನಾನು ಕರಿತೀನಿ, ಅದು ನಾನು ಮನೇಲಿ ಹೇಳಿದ್ದೀನಿ, ನಾನು ಕರೆದು ಬಿಡ್ತೀನಿ ಕಡೆ, ನನಗಿಂತ ಚಿಕ್ಕ ಇದ್ರೂ. ಏನಕ್ಕೆ ಕರಿತೀನಿ ಗೊತ್ತಾ, ನೋಡೋಕೆ ಕರಿಬೇಕು ಅನಿಸುತ್ತೆ. ಆ ಬಾಸ್ ಗಿರಿ ಇದೆಯಲ್ಲ, ಬಾಸ್ ಗುಳ್ಗಳೆ ಅಂತ ಬಾಸ್ ಆಟೋಮೆಟಿಕ್ ಬರ್ತದೆ ರೀ. ನೀವು ಯಾರನ್ನಾದ್ರೂ ಚಿಕ್ಕ ಏಜ್ ಆದವ್ರನ್ನ ಕೇಳಿ ಬಾಸ್ ಅಂತಾರೆ. ನನಗೆ 3-4 ಸರಿ ಹೇಳಿದ್ರು, ದಯವಿಟ್ಟು ಹಂಗೆ ಕರಿಬೇಡಿ, 4 ಜನರ ಮುಂದೆ ಅದನ್ನು ಮಾಡಿ ಚಕ್ರವರ್ತಿ ಮಾಡಿ, ದಯವಿಟ್ಟು ಪರ್ಸನಲಾಗಿ ಕರೆದುಕೊ, ಬಾಸ್ ಅಂತ ಕರಿಬೇಡಿ, ನೀವು ಕರಿಬೇಡಿ, ಪಬ್ಲಿಕ್ ಕರಿತದೆ ಬೇಡ. ನಾನು ಗೊತ್ತಿಲ್ಲದೆ ನನ್ನ ಬಾಯಲ್ಲಿ ಬರ್ತದೆ. ಏನಕ್ಕೆ 10 ಜನ ಅಲ್ಲಿ ಇರುವಾಗ ಇವರು ಆ ರೀತಿ. ಈಗ ಇವ್ರ ಹಿಂದೆ ಒಂದು 10 ಜನ ಬಾಡಿಗಾರ್ಡ್ ಇರ್ತಾರೆ ರೀ. ಎಲ್ಲರೂ ಹಿಂಗಿರ್ತಾರೆ, ಬಾಡಿಗಾರ್ಡ್ ಹಿಂಗಿರ್ತಾರೆ. ಈ 10 ಜನರ ಮಧ್ಯದಲ್ಲಿ ಇವರೊಬ್ಬರು ಎದ್ದು ಕಾಣ್ತಿರ್ತಾರೆ. ಅವರು ಎಷ್ಟು ಬಾಡಿ ಇದ್ರೂ ದರ್ಶನ್ ಥರ ಎದ್ದು ಕಾಣೋದಿಲ್ಲ. ಅದು ಬಾಸಿಸಮ್. ದೇವರು ಕೊಟ್ಟ ಏನದು ಆಶೀರ್ವಾದ. ನಾವು ಏನಕ್ಕೆ ಹೊಗಳಿ ದೇವರದೇನು ಹೊಗಳಿ ನಾವು ಒಳ್ಳೆಯವರಾಗಬೇಕು. ಏನು ಕೆಲವು ಇದರಲ್ಲಿ ಹೇಳ್ತೀವಿ, ತುಂಬ ಹಬ್ಬ ಕೆಟ್ಟು ಕೆಲವರೆಲ್ಲ ಆ ಥರ ಮಾತಾಡ್ತಾರೆ. ಸತ್ಯವನ್ನು ಇದ್ದಾಗ ಹೇಳಬೇಕು. ಈ ಹೆಂಗೆ ಹುಡುಗರಿಗೆ ಗೊತ್ತಿಲ್ಲ ಪಾಪ. ಈಗ ಕೆಲವು ಟ್ರೋಲ್ ಮಾಡ್ತಾರೆ, ಅವರಿಗೆ ಗೊತ್ತಿಲ್ಲ ಜೀವನ ಮುಂದಕ್ಕೆ ಒಂದು ವಯಸ್ಸಂತ ಬಂದಾಗ ಸತ್ಯತನ ಗೊತ್ತಾಗುತ್ತೆ. ಬಟ್ ಆವಾಗ ಏನು ಪ್ರಯೋಜನ ಗೊತ್ತಾದರೆ?